ಡಾಕ್ಟರ್ ಪ್ಲೀಸ್ ಸ್ಕ್ಯಾನಿಂಗ್ ಮಾಡಿಬಿಡಿ. ಎಲ್ಲ ನೀನೇ ಹೇಳ್ತಿಲ್ಲ, ಡಾಕ್ಟರಿಗೆ ಗೊತ್ತಿರಲ್ವಾ ಯಾವ ಥರ ಟೆಸ್ಟ್ ಮಾಡಬೇಕು ಅಂತ? ಹಾಗಲ್ಲ ಶ್ರೀ, ಅವ್ರ ಸೇಫ್ಟಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಡಾಕ್ಟರ್. ಅವ್ರ ಹೊಟ್ಟೆಲಿ ಮಗು ಹೇಗಿದೆ, ಎಷ್ಟು ಡೆವಲಪ್ ಆಗಿದೆ, ಅದಕ್ಕೇನು ಪೆಟ್ಟಾಗಿಲ್ಲ ಅಂತ ಒಂದ್ಸಲಿ ನೋಡಿ ರಿಪೋರ್ಟ್ ಕೊಟ್ಬಿಡಿ ಪ್ಲೀಸ್. ಓಕೆ ನೋಡಿ, ನನಗೆ ಯಾವ ಟೆಸ್ಟು ಸ್ಕ್ಯಾನು ಬೇಡ. ಮನೆಗೆ ಹೋಗಿ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತೀನಿ. ಶ್ರೀ ಪ್ಲೀಸ್ ನನಗೆ ಮನೆಗೆ ಕರ್ಕೊಂಡೋಗ್ಬಿಡ್ತೀರಾ? ಯಾಕೆ ಇಷ್ಟೊಂದು ಟೆನ್ಸ್ಡ್ ಆಗ್ತಿದ್ದೀರಾ? ರಿಲ್ಯಾಕ್ಸ್. ಈ ಟೈಮ್ನಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಒಳ್ಳೆಯದು. ಸಿಸ್ಟರ್, ಸ್ಕ್ಯಾನಿಂಗಿಗೆ ರೆಡಿ ಮಾಡಿ. ನಾ ಹೊರಗಿರ್ತೇನೆ. ಈಗ ಕಳ್ಚುತ್ತೆ ನಿಮ್ಮ ಪ್ರೆಗ್ನೆನ್ಸಿ ನಾಟಕದ ಮುಖವಾಡ. ಇನ್ನು ನೀವು ಹಲ್ಲು ಕಿತ್ತ ಹಾವು ಹಾಗೆ. ಏನು ಸಮಾಚಾರ? ಮಧುಮಿತ ಅವ್ರ ಮುಖ ಕಂಡ್ರೆ ಆಗಲ್ಲ ನಿನಗೆ. ಇಲ್ಲಿವರೆಗೂ ಅವರು ಪ್ರೆಗ್ನೆಂಟ್ ಅಲ್ಲ ಅಂತ ಸಾಧಿಸ್ತಾ ಬಂದೆ. ಈಗೇನು ಇದ್ದಕ್ಕಿದ್ದಾಗೆ ಅವ್ರ ಬಗ್ಗೆ, ಅವ್ರ ಹೋಟೆಲಿರೋ ಮಗು ಬಗ್ಗೆ ಇಷ್ಟೊಂದು ಮುತುವರ್ಜಿ. ಅದು ಶ್ರೀ, ಅದು ವಿಚಿತ್ರ ಅನ್ನಿಸ್ತಿಲ್ವಾ ನಿನ್ನ ಬಿಹೇವಿಯರು? ವಿಚಿತ್ರನ? ನೇರವಾಗಿ ಹೇಳಬೇಕು ಅಂದರೆ ಡ್ರಾಮಾ ಮಾಡ್ತಿದ್ಯಾ ಅನಿಸ್ತದೆ. ಇಲ್ಲ ಶ್ರೀ, ಆ ಥರ ಏನು ನಡೀತಿದೆ ನಿನ್ನ ಮನಸ್ಸಲ್ಲಿ? ಅದು ಅದು ಶ್ರೀ, ಅದನ್ನೇ ಕಣಪ್ಪ ಹೆಂಗರಳು ಅನ್ನೋದು. ಶ್ರೀ, ಜಾನ್ವಿಗಾಗಲಿ ನಮಗಾಗಲಿ ದ್ವೇಷ ಇರೋದು ಮಧುಮಿತಾ ಮೇಲೆ, ಅವಳು ಮಗುವಿನ ಮೇಲಲ್ಲ. ಇನ್ನೂ ಚಿತ್ರಾನೇ ಮೂಡದೇ ಇರೋ ಆ ಭ್ರೂಣದ ಮೇಲೆ ನಾವು ಯಾಕಪ್ಪ ದ್ವೇಷ ಬೆಳೆಸ್ಕೋಬೇಕು? ಏನಮ್ಮ, ಹೌದಲ್ವಾ? ಅದಕ್ಕೆ ಅಲ್ವೇನಪ್ಪ ನೀನು ಅವಳನ್ನ ಒಪ್ಪಿಸಿ ಡಾಕ್ಟ್ರ್ ಹತ್ರ ಚೆಕಪ್ ಕರ್ಕೊಂಡೋಗಿದ್ದು?